ಮೇರೆ ಇಂಪನೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇದು ತೊಗರಿಬೇಳೆ. ತೊಗರಿಬೇಳೆಯಲ್ಲಿ ಪ್ರೋಟೀನ್, ನಾರಿನಾಂಶ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳಿದೆ. ಜೀರ್ಣಕ್ರಿಯೆಗೆ ಮತ್ತು ತೂಕದ ನಿಯಂತ್ರಣಕ್ಕೆ ಉತ್ತಮವಾಗಿದೆ. ಹಾಗೆ ಇದು ಸಬ್ಬಸಿಗೆ ಸೊಪ್ಪು. ಸಬ್ಬಸಿಗೆ ಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ ಮತ್ತು ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಅಂಶಗಳಿದೆ. ಹಾಗೆ ಇದು ಸುವಾಸನೆಯಿಂದ ಕೂಡಿದೆ. ನಾನಿವತ್ತು ಸಬ್ಬಸಿಗೆ ಸೊಪ್ಪಿನಿಂದ ತೊವ್ವೆ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ತೊಗರಿಬೇಳೆಯನ್ನು ತೊಳೆದು ಬೇಯಲಿಕ್ಕೆ ಇಟ್ಟಿದ್ದೀನಿ. ತೊಗರಿಬೇಳೆ ಸಾಮಾನ್ಯ ಅಡುಗೆಯಲ್ಲಿ ಬಳಸುವಂಥದ್ದು ವಾಡಿಕೆಯಲ್ಲಿದೆ. ಟೊಮೆಟೊ ಸಾರು ಮಾಡಲಿಕ್ಕೆ ಕೂಡ ತೊಗರಿಬೇಳೆ ಬೇಕು. ಬೇಳೆ ಇಲ್ಲದೆ ಸಾರು ಆಗುವುದೇ ಇಲ್ಲ. ಹಾಗೆ ಈ ತೊಗರಿಬೇಳೆ ಸ್ನಾಯುಗಳ ಬಲಗೊಳಿಸಲು ಕೂಡ ಸಹಕಾರಿಯಾಗಿದೆ. ತೊಗರಿಬೇಳೆಯಲ್ಲಿ ಹೆಚ್ಚಿನ ಪ್ರೋಟೀನ್ ಇದೆ. ಹಾಗೆ ಇವತ್ತು ತೊವ್ವೆ ಮಾಡಲಿಕ್ಕೆ ನಾನು ಫಸ್ಟಿಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಜೀರಿಗೆಯನ್ನು, ತೊವ್ವೆಗೆ ಸಾಮಾನ್ಯ ಜೀರಿಗೆ ಹಾಕೋದು ಮತ್ತು ಬೆಳ್ಳುಳ್ಳಿ, ಸುವಾಸನೆಗೋಸ್ಕರ ಬೆಳ್ಳುಳ್ಳಿ ಹಾಕುವಂಥದ್ದು ಮತ್ತು ಹಸಿಮೆಣಸು ಮತ್ತು ಅರಿಶಿನ ಪುಡಿ. ಸಾಮಾನ್ಯವಾಗಿ ಅಡುಗೆಯಲ್ಲಿ ಅರಿಶಿನ ಪುಡಿ ಬಳಸ್ತಾರೆ ನೋಡಿ. ಬೇಯಿಸಿಕೊಂಡಂಥ ತೊಗರಿಬೇಳೆಯನ್ನು ಒಗ್ಗರಣೆಗೆ ಹಾಕುವಂಥದ್ದು. ಹಾಗೆ ಹೆಚ್ಚಿಕೊಂಡಂತಹ ಸಬ್ಬಸಿಗೆ ಸೊಪ್ಪನ್ನು ಕೂಡ ತೊಗರಿಬೇಳೆಗೆ ಹಾಕುವುದು. ಸಬ್ಬಸಿಗೆ ಸೊಪ್ಪು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಅದು ಉಪಯೋಗಿಸಿದವರಿಗೆ ಮಾತ್ರ ಅದರ ಅನುಭವವಾಗುವುದು. ಸಬ್ಬಸಿಗೆ ಸೊಪ್ಪಿನಿಂದ ಅನೇಕ ಖಾದ್ಯಗಳನ್ನು ಮಾಡ್ತಾರಲ್ವ. ಬೇಯುವಾಗಲೇ ಉಪ್ಪನ್ನು ಹಾಕುವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು. ಹಾಗೆ ಹಸಿಮೆಣಸು ಕೂಡ ಖಾರ ನೋಡಿಕೊಂಡು ಹಾಕಬೇಕು. ಸ್ವಲ್ಪ ಇಂಗನ್ನು ಹಾಕೋದು. ಸಾಮಾನ್ಯ ಅಡುಗೆಯಲ್ಲಿ ಇಂಗನ್ನು ಬಳಸಿದರೆ ರುಚಿಕರವಾಗಿರುತ್ತೆ. ಹಾಗೆ ಸಬ್ಬಸಿಗೆ ಸೊಪ್ಪಿನಿಂದ ವಡೆ ಮಾಡ್ತಾರೆ, ಸಾರು ಮಾಡ್ತಾರೆ, ಚಿತ್ರಾನ್ನ ಮಾಡ್ತಾರೆ. ಇಂಗಿನ ಜೊತೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸವನ್ನು ಹಿಂಡುವಂಥದ್ದು. ಸಾಮಾನ್ಯ ಅಡುಗೆಗೆ ಉಪ್ಪು, ಹುಳಿ, ಖಾರ ಎಲ್ಲದೂ ಚೆನ್ನಾಗೇ ಇದ್ದರೆ ಅಡುಗೆ ಚೆನ್ನಾಗಾಗತ್ತೆ ನೋಡಿ. ಸಬ್ಬಸಿಗೆ ಸೊಪ್ಪಿನ ಪರಿಚಯ ಮಾಡಿದ್ದೀನಿ ನೋಡಿ. ತೊವ್ವೆ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಪರಿಮಳ ಕೂಡ ಚೆನ್ನಾಗಿ ಬರ್ತಾಯಿದೆ. ಊಟಕ್ಕೆ ಸಬ್ಬಸಿಗೆ ಸೊಪ್ಪಿನ ತೊವ್ವೆ ಸಿದ್ಧವಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಸಬ್ಬಸಿಗೆ ಸೊಪ್ಪಿನ ತೊವ್ವೆ. ಇದರ ಹಿಂದೆ ನಾನು ಹೀರೆಕಾಯಿ ತೊವ್ವೆ ಕೂಡ ಹೇಳಿದ್ದೆ. ಅದು ಕೂಡ ಹೀಗೇ ಬೇಳೆ ಬೇಯಿಸ್ಕೊಂಡು ಹೀರೆಕಾಯಿನ ಹಾಕುವಂಥದ್ದು. ಅದು ಕೂಡ ತೊವ್ವೆ ತುಂಬ ಚೆನ್ನಾಗಾಗತ್ತೆ. ಹಾಗೆ ಈ ಸಬ್ಬಸಿಗೆ ಸೊಪ್ಪು ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಎದೆ ಹಾಲು ಆಗಲಿಕ್ಕೆ ತುಂಬ ಉತ್ತಮವಾಗಿದೆ ಅಂಥೇಳಿ ಕೇಳಿದ್ದೀನಿ ನೋಡಿ. ತೊವ್ವೆ ಸಿದ್ಧವಾಗಿದೆ. ನೀವು ಪ್ರಯತ್ನಿಸಿ. ಹೇಗಾಯಿತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಸಬ್ಬಸಿಗೆ ಸೊಪ್ಪಿನ ಸಮಯವಲ್ವಾ, ಹಾಗೆ ಮಾರುಕಟ್ಟೆಯಲ್ಲಿ ಸಬ್ಬಸಿಗೆ ಸೊಪ್ಪು ಸಿಗುತ್ತೆ. ಹಾಗೆ ಊಟಕ್ಕೋಸ್ಕರ 2 ಮೊಸರು ಮೆಣಸಿನ್ಕಾಯಿ ಇಟ್ಟಿದ್ದೀನಿ. ನೀವು ಪ್ರಯತ್ನಿಸಿ. ಧನ್ಯವಾದಗಳು.